ಕಲಾವಿದರು ಕವಿಗಳು ಆದ್ರೂ ಕೂಡ ಒಂದು ಮಿಮಿಕ್ರಿಗೆ ಪಾಪ ಅವರು ಆಸೆ ಪಡ್ತಾ ಇದ್ದಾರೆ. ಪುಟ್ಟ ಕಲಾವಿದ, ಹಾಗಾಗಿ ಎಲ್ಲಾ ಸಂಘಟನಾ ಚಿತ್ರದವರು ಕುಂತ್ಕೊಂಡಿದ್ದಾರೆ, ಮತ್ತೆ ನಮ್ಮ ಸಾಹೇಬರು ಕುಂತಿದ್ದಾರೆ. ಅವ್ರಿಗೋಸ್ಕರ ಒಂದು ಪುಟ್ಟ ಮಿಮಿಕ್ರಿ. ಮೊದಲನೇದಾಗಿ ಕನ್ನಡ ಅಂದ ತಕ್ಷಣನೇ ವಾಟ ನಾಗರಾಜ್ ಅವರು ಹೇಗ್ ಮಾತಾಡ್ತಾರೆ ಅಂತಂದ್ರೆ, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಇಲ್ಲಿ ನಲ್ಲಿರ್ತಕ್ಕಂಥ ನೀವೆಲ್ಲ ನಮ್ಮೂರು ನಮ್ಮೂರು ನಮ್ಮೂರು. ಆ ಒಡಗಿ ಬಂದ್ ಚಪ್ಪಾಳೆ. ಆ ಸಾಕ್ ನಿಲ್ಸಿ ತಮಿಳಿದವ್ರು ಬರಲಿಲ್ಲ, ಅದಕ್ಕೋಸ್ಕರ ಹೇಳಿದೆ ನಾಳೆಯಿಂದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಏನಾದ್ರು ಹಸಿ ಕಸ ಒಣ ಕಸ ಬೇರೆ ಮಾಡಲಿಲ್ಲ ಅಂತಂದ್ರೆ ನನಗೆ ಗೊತ್ತಾದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮಾತ್ ಬಂದ್, ಮೈಕ್ ಬಂದ್. ಏನಪ್ಪ ನಡೆ, ನಾನ್ ಹೇಳ್ತಕ್ಕಂಥದ್ದು ಇಷ್ಟೇ. ಕರ್ನಾಟಕದಲ್ಲಿ 108 ಜಾತಿ, 108 ಭಾಷೆ, 108 ಧರ್ಮ ಇದ್ರು ನಾವೆಲ್ಲ ಕನ್ನಡಿಗರು ಅಂತ ಬದುಕ್ತಾ ಇದೀವಿ. ನೋಡಿ, ಇವತ್ತು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸಾಹೇಬ್ ಹೇಳ್ದಂಗೆ ಹಸಿ ಕಸ ಒಣ ಕಸನ ಯಾವತ್ತೂ ಕೂಡ ಬೇರೆ ಬೇರೆ ಮಾಡಬೇಕು, ಯಾವತ್ತು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ನಮ್ಮ ಭಾರತ ದೇಶ ಎಷ್ಟೋ ಹೋರಾಟ ಮಾಡ್ತಾ ಇದ್ರೆ, ಆದ್ರೆ ಯಾರು ಕೂಡ ಸರಿಯಾಗಿ ನಿಗಾತಾಗತ್ತಿಲ್ಲ. ನಮ್ಮ ಸಾಹೇಬ್ ಹೇಳಿದ ಒಂದು ಉತ್ತಮವಾದ ಮಾಹಿತಿನ ಯಾರು ಪಾಲಿಸಿ ಅಂತ ಹೇಳ್ತಾ ಎಸ್ ಧನ್ಯವಾದಗಳು. ಕ್ಯಾಮ್ರಾ ಆನ್ ಆಗಿದ್ಯಾ, ಫೇಸ್ಬುಕ್ ಲೈವ್ ಹೋಗ್ತಾ ಇದೆಯಾ? ಇಲ್ಲಾಂದ್ರೆ ನಾವು ಮಾತಾಡಿದ್ದಿಲ್ಲ. ಇವತ್ತು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಒಣ ಕಸ ಹಸಿ ಕಸ ಅಂತ ಬೇರೆ ಮಾಡಬೇಕು ಅಂತ ಗೊತ್ತಿಲ್ವಾ? ಎಲ್ಲೆಲ್ಲೋ ಕಡೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಎಲ್ಲೆಲ್ಲಿ ಪರದೆ ಹಾಕಿರ್ತಾರೆ, ಮನೆಗೆ ಮೈಕ್ ತಗೊಂಡು ಬರ್ತಾರೆ. ನಿಮ್ಗೆ ಅರ್ಥ ಆಗೋದಿಲ್ವಾ? ನಾನು ಮಗನ್ ಎಗಡೆ ಅಂತಂದ್ರೆ ಏನು ತಪ್ಪೇನಿಲ್ಲ. 5 ನಿಮಿಷ ಎಗಡೆ ತೆಗೆದು ಹೋಗಿದ್ದು ಬರ್ತೀರಾ? ಅದಕ್ಕೆ ಹೇಳೋದು, ಯಾವತ್ತೋ ಸಾಹೇಬ್ರು 4 ದಿನಕ್ಕೆ ಒಳ್ಳೇದಾಗಿ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದು ಅಡಿ ಹಸಿ ಕಸ ಒಣ ಕಸನ ಬೇರೆ ಬೇರೆ ಮಾಡಿ ಅದೇ ಡಬ್ಬಕ್ಕೆ ಬೇರೆ ಡಬ್ಬಕ್ಕೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ತಗೊಂಡೇ ಇಲ್ಲ. ಇದನ್ನ ಪಾಲಿಸಬೇಕು, ಇಲ್ಲಾಂದ್ರೆ ನನ್ನ ಮಗನ್ ನನ್ಗೆ ಗೊತ್ತಲ್ಲ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವ ಕಂದಾನ ನಮ್ಮ ಓಕೆನಾ? ಈ ಚಾಕು ಚೂರಿ ಲಾಂಗು ಬಚ್ಚು ಇದೆಲ್ಲ ನಿಜವಾದ ಫೈಟ್ ಅಲ್ಲ. ನಿಜವಾದ ಫೈಟ್ ಅಂತಂದ್ರೆ ಯಾರು ಹಗಲು ರಾತ್ರಿ ಕಷ್ಟಪಟ್ಟು ತಾನು ದುಡಿದು ತನ್ನ ಸಂಸಾರನ ಚೆನ್ನಾಗಿ ನೋಡ್ಕೊತಾರಲ್ಲ, ಅದೇ ನಿಜವಾದ ಫೈಟ್. ಬದುಕಿರೋ ಫೈಟ್ ಇಂಪಾರ್ಟೆಂಟ್ ಗೊತ್ತು, ಯಾರು ಮಾಡೋದಿದ್ದಲ್ಲ.